ಕಥೆಗಳನ್ನು ಇಷ್ಟಪಡೋ ಎಲ್ಲರಿಗೂ ಕಥೆ ಅಂಗಡಿಗೆ ಸ್ವಾಗತ. ಹೌಸ್ ವೈಫ್ ಈ ಕಥೆಯ 3 ಭಾಗಗಳನ್ನು ನೀವೆಲ್ಲ ನೋಡಿದ್ದೀರಾ, ಮೆಚ್ಕೊಂಡಿದ್ದೀರಾ. ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಈಗ ಹಿರಣ್ಮಯಿ ಜೀವನದಲ್ಲಿ ಮುಂದೇನಾಗುತ್ತೆ ಅನ್ನೋದನ್ನು ನೋಡೋಣ ಬನ್ನಿ. ಬರೀ ನೋಡೋದಲ್ಲ, ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹ ಕೊಡಬೇಕು ಆಯಿತಾ. ನಿಮ್ಮ ಪ್ರೋತ್ಸಾಹ ನನಗೆ ಮತ್ತಷ್ಟು ಕಥೆಗಳನ್ನ ಹಾಕೋದಕ್ಕೆ ಪ್ರೋತ್ಸಾಹ ನೀಡುತ್ತೆ. ಮಾಡ್ತೀರಾ ಅಲ್ವಾ? ಬನ್ನಿ, ಕಥೆ ಏನು ಅಂತ ನೋಡೋಣ. ನೀವು ಏನು ಹೇಳ್ತಿದ್ದೀರೋ ನಂಗೊಂದು ಅರ್ಥ ಆಗ್ತಿಲ್ಲ. ನಾನೇನಾದರೂ ಸಣ್ಣದಾಗಿ ಬಿಸ್ನೆಸ್ ಶುರು ಮಾಡಿದ್ರೆ ನಿಮ್ಮಮ್ಮನ ಆತ್ಮಕ್ಕೆ ಶಾಂತಿ ಸಿಗತ್ತಾ? ಅದು ಹೇಗೆ? ನಮ್ಮಮ್ಮನು ಆ ಕಾಲದಲ್ಲೇ ತುಂಬ ಚೆನ್ನಾಗಿ ಓದ್ಕೊಂಡಿದ್ರಂತೆ. ಆದರೆ ಆವಾಗೆಲ್ಲ ಮದುವೆನೇ ಜೀವನದ ಪರಮ ಗುರಿ ಅಂತ ಆಗಿತ್ತಲ್ವಾ. ಹೆಣ್ಣೆತ್ತರು ಯಾವಾಗ ಹೆಣ್ಮಕ್ಳನ್ನ ಮದುವೆ ಮಾಡಿ ಕಳಿಸ್ಬಿಡ್ತೀವೋ ಅಂತ ಕಾಯ್ತಾಯಿದ್ರು. ಹಾಗಾಗಿ ನಮ್ಮಮ್ಮನ ವಯಸ್ಸಿಗಿಂತ ಮುಂಚೆನೇ, ಅಂದರೆ ಆ ಕಾಲದಲ್ಲಿ ಅದು ವಯಸ್ಸು, ಮದುವೆ ಮಾಡಿ ಕಳಿಸಿದ್ರು. ಇಲ್ಲಿ ತುಂಬಿದ ಮನೆ. ಅಮ್ಮಂಗೆ ತಾನೇನಾದರೂ ಸಾಧನೆ ಮಾಡಬೇಕು ಅಂತ ತುಂಬ ಆಸೆ ಇತ್ತು, ಆದರೆ ಯಾವುದಕ್ಕೂ ಅವಕಾಶ ಇರಲಿಲ್ಲ. ನಾವು ಮಕ್ಕಳು ದೊಡ್ಡವರಾದ್ಮೇಲೆ ಏನಾದರೂ ಮಾಡಬೇಕು ಅಂತ ಹೋಗ್ತಾಯಿದ್ರು. ಆದರೆ ನಾವು ಅಮ್ಮನ ಕೀಳಾಗಿ ಕಾಣ್ತಾ ಇದ್ವಿ. ಅಮ್ಮನಿಗೆ ಏನೂ ಗೊತ್ತಿಲ್ಲ, ಮನೆ ಕೆಲಸ ಬಿಟ್ಟರೆ ಬೇರೆ ಪ್ರಪಂಚನೇ ಇಲ್ಲ, ಅಷ್ಟಕ್ಕೆ ಸೀಮಿತ ಅಮ್ಮ ಅಂತ ನಾವು ಅಮ್ಮನ ಗೇಲಿ ಮಾಡ್ತಿದ್ವಿ. ಅಂದರೆ ಅದಕ್ಕೂ ಮುಂಚೆ ಅಪ್ಪ ಗೇಲಿ ಮಾಡ್ತಾಯಿದ್ರು. ಹಾಗಾಗಿ ನಮಗೂ ಅದು ಮನಸ್ಸಲ್ಲಿ ಕೂತ್ಬಿಟ್ಟಿತ್ತು. ನಾವು ಅಮ್ಮನ ತಮಾಷೆ ಮಾಡ್ತಿದ್ವಿ. ನಮ್ಮಮ್ಮ ಹೇಗೆ ಅಂದರೆ ಹಿರಣ್ಮಯಿಯವರೇ, ನೆನೆಸ್ಕೊಂಡ್ರೆ ಇವಾಗಲೂ ಕಣ್ಣೀರು ಬರುತ್ತೆ. ಯಾರೋ ಒಂದು ಹೆಣ್ಮಗಳು ಏನೋ ಒಂದು ಸಾಧನೆ ಮಾಡಿದ್ದಾರೆ ಅನ್ನೋ ವಿಷಯನ ಪೇಪರಲ್ಲಿ ಓದಿದರೆ ಸಾಕು, ತಾನೇ ಆ ಸಾಧನೆ ಮಾಡಿದ್ದೀನೇನೋ, ತನ್ನನ್ನೇ ಅಲ್ಲಿ ಕೂರಿಸ್ಕೊಂಡು ಇಂಟರ್ವ್ಯೂ ಮಾಡ್ತಿದ್ದಾರೇನೋ ಅನ್ನೋಷ್ಟು ಸಂಭ್ರಮ ಪಡ್ತಿದ್ರು. ಖುಷಿಯಿಂದ ಅವ್ರ ಕಣ್ಣಲ್ಲಿ ನೀರು ಬರ್ತಾ ಇತ್ತು. ಆದರೆ ಅಮ್ಮನ ಭಾವನೆ ನಾವು ಅರ್ಥ ಮಾಡ್ಕೊಳ್ದೆ ಹೋದ್ವಿ. ಆಗ ನಮಗೆ ಚಿಕ್ಕ ವಯಸ್ಸು, ಒಂಥರ ಹುಡುಗ ಬುದ್ಧಿ, ಬಿಸಿ ರಕ್ತ. ಅಮ್ಮ ಏನೇ ಮಾತಾಡಿದ್ರು ಅಮ್ಮನ ಗೇಲಿ ಮಾಡಬೇಕು ಅಂತ ಅನ್ನಿಸ್ತಾ ಇತ್ತು, ಅಮ್ಮನ ಹೀಯಾಳಿಸ್ಬೇಕು ಅಂತ ಅನ್ನಿಸ್ತಾ ಇತ್ತು. ಅಮ್ಮ ಏನೇ ಒಂದು ಒಳ್ಳೆ ಮಾತು ಹೇಳಕ್ಕೆ ಬಂದರೂ ಅಮ್ಮನ ಮೇಲೆ ರೇಗಾಡ್ತಿದ್ದೆ, ಕೋಪ ಮಾಡ್ಕೊಳ್ತಾ ಇದ್ದೆ. ಅಮ್ಮ ಯಾವುದಕ್ಕೂ ಪ್ರಯೋಜನಕ್ಕೆ ಬಾರದೇ ಇರೋಳು ಅಂತ ನಾನು ಅವಳನ್ನು ಎಲ್ಲದಕ್ಕೂ ಕಟ್ಟಾಕ್ತಾ ಇದ್ದೆ. ಏನು ಮಾತಾಡಿದ್ರು ಗೇಲಿ ಮಾಡ್ತಿದ್ದೆ. ಅಮ್ಮ ಒಂದಿನ ಇದ್ದಕ್ಕಿದ್ದಾಗೆ ನಮ್ಮನ್ನು ಬಿಟ್ಟು ಹೋದ್ಲು. ಅವಳು ಬಿಟ್ಟು ಹೋದ್ಮೇಲೆ ಅವಳ ಬೆಲೆ ಏನು, ಅವಳು ಇಷ್ಟು ದಿನ ನಮ್ಗಾಗಿ ಮಾಡಿದ ತ್ಯಾಗ ಏನು ಅಂತ ನಂಗೆ ಅರ್ಥ ಆಯಿತು ಹಿರಣ್ಮಯಿಯವರೇ. ಸಾರಿ ಅಳಬಾರ್ದು ಅಂತ ಅನ್ಕೋತೀನಿ, ಆದರೆ ಅಮ್ಮ ನೆನಪಾದರೆ ಅಳು ಬಂದುಬಿಡುತ್ತೆ. ಅದು ಹೋಗಲಿ, ನೀವು ನನ್ನ ಮಾತಿಗೆ ಒಪ್ಕೊಂಡ್ರೆ ಸಣ್ಣದಾಗಿ ಒಂದು ಬಿಸ್ನೆಸ್ ಶುರು ಮಾಡಿದರೆ ನನ್ನ ಗಿಲ್ಟ್ ಫೀಲ್ ಸ್ವಲ್ಪನಾದರೂ ಕಡಿಮೆ ಆಗುತ್ತೆ ಹಿರಣ್ಮಯಿಯವರೇ. ಇನ್ನೊಂದು ಮಾತು ಹಿರಣ್ಮಯಿಯವರೇ, ಹೌಸ್ ವೈಫ್ ಆದವರು ಯಾವತ್ತೂ ನಾನು ಚೆನ್ನಾಗಿ ಅಡುಗೆ ಮಾಡ್ತೀನಿ, ಮನೆ ನೀಟಾಗಿರ್ತೀನಿ ಇಷ್ಟೇ ಅಂದ್ಕೊಂಡ್ರೆ ಆಗಲ್ಲ. ಏನಾದರೂ ಒಂದು ಸಾಧನೆ ಮಾಡಬೇಕು. ಹೇಗೂ ಮಕ್ಕಳು ದೊಡ್ಡವರಾಗಿದ್ದಾರೆ, ನಿಮಗಾಗಿ ನೀವೇನಾದರೂ ಯೋಚನೆ ಮಾಡಿ, ಯಾವುದ್ರಲ್ಲಾದರೂ ತೊಡಗಿಸ್ಕೊಳ್ಳಿ. ಇದರಿಂದ ನಿಮ್ಮ ಮನಸ್ಸಿಗೂ ಒಂದು ಸ್ವಲ್ಪ ನೆಮ್ಮದಿ ಸಿಗುತ್ತೆ, ನಿಮಗೂ ಒಂದು ಖುಷಿ ಇರುತ್ತೆ. ದುಡ್ಡು ಎಷ್ಟು ದುಡಿತೀವಿ ಅನ್ನೋದು ಮುಖ್ಯ ಅಲ್ಲ, ದುಡಿತೀವಿ ಅನ್ನೋದು ಮುಖ್ಯ. ಅಂದರೆ ಹೆಣ್ಮಕ್ಳಿಗೆ ಅಪ್ಪನ ಮನೆಯಲ್ಲಿ ಕೋಟಿಗಟ್ಟಲೆ ಆಸ್ತಿ ಸಿಗ್ಬೋದು, ಗಂಡನ ಮನೆಯಲ್ಲೂ ಕೋಟಿಗಟ್ಟಲೆ ಆಸ್ತಿ ಇರ್ಬೋದು. ಆದರೆ ತನ್ನ ಸ್ವಂತ ಪರಿಶ್ರಮದಿಂದ ದುಡ್ದಿರೋ ದುಡ್ಡು ಅದು 100 ರೂಪಾಯಿ ಆದರೂ ಸರಿ, ಅದರಿಂದ ಸಿಗೋ ಖುಷಿ ಬೆಲೆ ಕಟ್ಟೋಕ್ಕೆ ಸಾಧ್ಯ ಇಲ್ಲ. ನಿಮ್ಗೆ ಯಾವತ್ತೂ ಅಂಥ ಖುಷಿ ಅನುಭವಿಸ್ಬೇಕು ಅಂತ ಅನಿಸಿಲ್ವಾ? ಹೇಳಿ. ಹೌದು, ನಿಮ್ಮ ಮಾತು 100ಕ್ಕೆ 100 ನಿಜ. ನನಗೂ ಏನಾದರೂ ಮಾಡಬೇಕು ಅಂತ ಇತ್ತೀಚೆಗೆ ತುಂಬ ಅನ್ನಿಸ್ತಾ ಇತ್ತು. ಯಾಕಂದರೆ ಇತ್ತೀಚೆಗೆ ಸ್ವಲ್ಪ ಬಿಡುವು ಸಿಗ್ತಾ ಇದೆ. ಹಾಗಾಗಿ ಇಲ್ಲಿ ಸಲದ ಯೋಚನೆ ಮಾಡೋದಕ್ಕೆ ಟೈಮು ಸಿಗ್ತಾ ಇದೆ. ಏನೇನೋ ಯೋಚನೆ ಮಾಡ್ತೀನಿ, ದುಃಖ ಪಡ್ತೀನಿ, ಯಾರೋ ಯಾವತ್ತೋ ಹೇಳಿದ ಮಾತನ್ನು ಇವತ್ತು ನೆನೆಸ್ಕೊಂಡು ಅಳ್ತೀನಿ. ಇದರಿಂದ ಹೊರಗೆ ಬರೋಕ್ಕೆ ಏನಾದರೂ ದಾರಿ ಇದೆಯಾ ಅಂತ ಹುಡುಕ್ತಾ ಇದ್ದೆ. ಆ ದೇವರು ನಿಮ್ಮ ರೂಪದಲ್ಲಿ ನಮ್ಮ ಮನೆಗೆ ಬಂದಿದ್ದಾನೆ. ನೀವು ಇಷ್ಟು ನನಗೆ ಭರವಸೆ ತುಂಬ್ತಿದ್ದೀರಾ, ಇಷ್ಟು ಸಹಾಯ ಮಾಡ್ತಿದ್ದೀರಾ ಅಂದಮೇಲೆ ನಾನು ಯಾಕೆ ಬೇಡ ಅನ್ನಲಿ? ಸಿಕ್ಕಿರೋ ಅವಕಾಶನ ಕಳ್ಕೊಳ್ಳೋಕ್ಕೆ ನಾನು ಸಿದ್ಧ ಇಲ್ಲ. ಖಂಡಿತ ನೀವು ಹೇಳ್ದ ಹಾಗೆ ಮಾಡಿಕೊಡ್ತೀನಿ. ವಾವ್ ಹಿರಣ್ಮಯಿಯವರೇ, ವಾವ್! ನೀವಿಷ್ಟು ಹೇಳಿದ್ರಲ್ಲ, ಅಷ್ಟು ಸಾಕು. ನನಗಂತೂ ತುಂಬ ಖುಷಿಯಾಗಿದೆ.
ನಾಳೆಯಿಂದನೇ ಶುರು ಮಾಡೋಣ. ನಿಮ್ಮ ಹತ್ರ ಮಾತಾಡ್ತಾ ಇನ್ನೊಂದು ಆಲೋಚನೆ ಬರ್ತಾ ಇದೆ. 3 ಜನಕ್ಕಲ್ಲ 5 ಜನಕ್ಕೆ ಮಾಡಿಕೊಡಿ. ಇಷ್ಟೊಂದು ಜನರಿಗೆ ಅಡುಗೆ ಮಾಡೋರಿಗೆ ಇನ್ನೊಂದು 5 ಜನರಿಗೆ ಮಾಡೋದು ಕಷ್ಟ ಆಗಲ್ಲ ಅಂತ ಅನ್ಕೋತೀನಿ. 5 ಜನರಿಗೆ ಮಾಡಿ. ನಮ್ಮ ಆಫೀಸಲ್ಲಿ 2 ಹುಡುಗಿರಿದ್ದಾರೆ ಪಾಪ, ಊರಿಂದ ಇಲ್ಲಿ ಬಂದಿದ್ದಾರೆ. ಅವರು ಊಟ ತಿಂಡಿಗೆಲ್ಲ ಪರದಾಡ್ತಾ ಇದ್ದಾರೆ. ನಾಳೆ ಒಂದಿನ 5 ಜನಕ್ಕಾಗೋಷ್ಟು ಮಾಡಿಕೊಡಿ. ನಾನು ಅವ್ರಿಗೆ ಕೊಡ್ತೀನಿ. ಅವರೇನಾದರೂ ಇಷ್ಟ ಆಯಿತು ಅಂತ ಹೇಳಿದ್ರೆ, ಬೇಕು ಅಂತ ಹೇಳಿದ್ರೆ ನಿಮಗೆ ಪ್ರತಿದಿನ ಅವ್ರ ಕಡೆಯಿಂದನೂ ಆರ್ಡರ್ ಇರುತ್ತೆ. ನಮ್ಮ 3 ಜನಕ್ಕಂತೂ ಪಕ್ಕಾ ಫಿಕ್ಸ್. ಖಂಡಿತ ಮಾಡಿಕೊಡ್ತೀನಿ ಮೇಡಮ್. ನಿಮ್ಮ ಹೆಸರು ಗೊತ್ತಾಗಿಲ್ಲ. ನನ್ನ ಹೆಸರು ಗಾಯನ. ನೀವು ಚಟ್ನಿ ಪುಡಿ, ಸಾರು ಪುಡಿ, ಆಮೇಲೆ ಸಾಂಬಾರು ಪುಡಿ ಇಂಥದ್ದನ್ನೆಲ್ಲ ಮನೆಗೋಸ್ಕರ ಮಾಡ್ತೀರಲ್ಲ, ಇನ್ನು ಮುಂದೆ ಮಾಡೋವಾಗ ಸ್ವಲ್ಪ ಜಾಸ್ತಿ ಮಾಡಿ. ಅದನ್ನು ಕೂಡ ಸೇಲ್ ಮಾಡೋಕ್ಕೆ ನಾನು ವ್ಯವಸ್ಥೆ ಮಾಡ್ತೀನಿ. ಆದರೆ ನೀವು ಮನಸ್ಸಿಟ್ಟು ಮಾಡಬೇಕು. ಖಂಡಿತ ಮಾಡ್ತೀನಿ. ನೋಡಿ, ನೀವ್ಯಾರೋ ನಾನು ಯಾರೋ, ಇಷ್ಟು ದಿನದಿಂದ ನಮಗೊಬ್ರೊಬ್ರು ಪರಿಚಯನೇ ಇರಲಿಲ್ಲ. ಆದರೆ ಮೊದಲನೇ ಭೇಟಿಲಿ ನೀವು ನನ್ನಲ್ಲಿ ಎಷ್ಟು ಸ್ಫೂರ್ತಿ ತುಂಬಿಸಿದ್ದೀರಾ ಗೊತ್ತಾ? ಈ ಜನ್ಮ ಇರೋವರೆಗೂ ನಾನು ನಿಮ್ಮ ಉಪಕಾರನ ಮರೆಯಲ್ಲ. ಹಿರಣ್ಮಯ್ಯವರೇ, ಇದನ್ನು ನೀವು ಇಲ್ಲಿ ಹೇಳಿದ್ರೆ ಸಾಕಾಗಲ್ಲ, ದೊಡ್ಡ ವೇದಿಕೆಯಲ್ಲಿ ನನ್ನ ಹೆಸರು ಹೇಳಬೇಕು. ನೀವು ಖಂಡಿತ ಅಲ್ಲಿವರೆಗೂ ತಲುಪ್ತೀರಾ. ನಿಮ್ಮ ಹಾರೈಕೆಯಂತೆ ಆಗಲಿ ಗಾಯನ. ಸರಿ, ಈಗಲಾದರೂ ಕಾಫಿ ತಿಂಡಿ ತರಲಾ? ಓ, ಧಾರಾಳವಾಗಿ, ನಾನು ಕಾಯ್ತಾ ಇದ್ದೀನಿ. ಮಾರನೇ ದಿನದಿಂದನೇ ಹಿರಣ್ಮಯಿ ಕೆಲಸಗಳನ್ನ ಶುರು ಮಾಡ್ಕೋತಾಳೆ. ದಿನಗಳು ಹೀಗೆ ಕಳೀತಾ ಹೋಗುತ್ತೆ. ಗಾಯನ ಅವತ್ತು ಸ್ಫೂರ್ತಿ ತುಂಬಿದ್ರಿಂದ ಇವತ್ತು ನನ್ನ ಬಿಸ್ನೆಸ್ ತುಂಬ ಚೆನ್ನಾಗಿ ನಡೀತಾ ಇದೆ. ಇನ್ನೊಂದು ವಿಷಯ ಗೊತ್ತಾ, ನಮ್ಮ ಮನೆಯವರಿಗೆ ಇದು ಯಾವುದೂ ಗೊತ್ತಿಲ್ಲ. ಹೀಗಿರ್ಬೇಕಾದ್ರೆ ಒಂದಿನ, ಹಿರಣ್ಮಯಿ, ಏನಕ್ಕ, ಯಾಕೆ ಕೂಗ್ಕೋತಾ ಇದ್ದೀರಾ? ಒಂದು ಜೋಕ್ ಹೇಳಬೇಕಿತ್ತು. ಹಿರಣ್ಮಯಿ ಅನ್ನೋರೆಲ್ಲ ಅಡುಗೆಲ್ಲೇ ಫೇಮಸ್ಸಾ ಅಂತ. ಇತ್ತೀಚೆಗೆ ನನ್ನ ಫ್ರೆಂಡ್ ಹೇಳಿದ್ಲು, ಹಿರಣ್ಮಯಿ ಸಾಂಬಾರ್ ಪೌಡರ್, ಹಿರಣ್ಮಯಿ ಸಾರು ಪೌಡರ್, ಹುಳಿ ಪೌಡರ್ ಎಲ್ಲ ಬಂದಿದೆ, ತುಂಬ ರುಚಿಯಾಗಿದೆ ಅಂತ. ಮೊನ್ನೆ ಅಡುಗೆ ಮಾಡ್ಕೊಂಡು ತಂದಿದ್ಲು. ಇದು ಏನದು, ಬೇಳೆ ಮತ್ತು ಹಲಸಿನಕಾಯಿ ಹಾಕಿ ಮಾಡಿದ ಸಾಂಬಾರು ತುಂಬಾ ರುಚಿಯಾಗಿತ್ತು. ಇದು ಏನು ಮಸಾಲ ಅಂತ ಕೇಳಿದ್ದಕ್ಕೆ ಹಿರಣ್ಮಯಿ ಸಾಂಬಾರು ಪೌಡರ್ ಅಂದ್ಲು. ನಂಗೆ ತುಂಬ ನಗು ಬಂದುಬಿಟ್ಟು. ನಮ್ಮನೆಯಲ್ಲೂ ಒಬ್ಳು ಹಿರಣ್ಮಯಿ ಇದ್ದಾಳೆ, ಅವಳು ಅಷ್ಟೇ ಅಡುಗೆ ಮಾಡೋದು ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ. ಇದೂ ಹಿರಣ್ಮಯಿ ಪೌಡರಾ ಅಂತ ಅಂದೆ. ಅವಳ ಹತ್ರ ತರಿಸ್ಕೊಂಡಿದ್ದೀನಿ, ಬ್ಯಾಗಲ್ಲಿದೆ, ಕೊಡ್ತೀನಿ. ನಾಳೆ ಅದನ್ನೇ ಯೂಸ್ ಮಾಡಿ ಸಾಂಬಾರು ಮಾಡು, ಆಯಿತಾ? ಹೌದಾ ಅಕ್ಕ, ಹಿರಣ್ಮಯಿ ಅಂತ ಬ್ರ್ಯಾಂಡ್ ಇದೆಯಾ? ನಿಮಗೆ ತುಂಬ ಇಷ್ಟ ಆಯ್ತಾ? ಅದು ಯಾಕೆ ಹಂಗೆ ನುಲಿತಿದ್ಯಾ? ಏನೋ ನೀನೇ ಆ ಬ್ರ್ಯಾಂಡ್ ಓನರ್ ಅನ್ನೋಂಗೆ ಆಡ್ತಿದ್ಯಲ್ಲ, ಒಳಗೆ ಹೋಗೆ. ಓ ಹಿರಣ್ಮಯಿ, ನೀನು ಇಲ್ಲಿದ್ಯಾ? ಒಳ್ಳೇದಾಯ್ತು. ಮೊನ್ನೆ ಒಂದಿನ ನನ್ನ ಫ್ರೆಂಡು ಒಂದು ಸಾಂಬಾರು ತಂದಿದ್ದ, ತುಂಬ ಸಖತ್ತಾಗಿತ್ತು. ಇದನ್ನು ಯಾರು ಮಾಡಿದ್ದು ಅಂತ ಕೇಳಿದೆ, ಯಾಕಂದರೆ ಯಾವತ್ತೂ ಅಂಥ ಟೇಸ್ಟಿ ಸಾಂಬಾರು ಅವ್ನು ತಂದಿರಲಿಲ್ಲ. ಅವತ್ತು ಕೇಳಿದ್ದಕ್ಕೆ ಅವನು, ಇದು ನನ್ನ ಹೆಂಡತಿನೇ ಮಾಡಿದ್ದು, ಹಿರಣ್ಮಯಿ ಸಾಂಬಾರು ಪೌಡರ್ ಯೂಸ್ ಮಾಡಿದ್ದು, ಅವ್ರದ್ದು ಎಲ್ಲ ಪ್ರಾಡಕ್ಟ್ಗಳು ತುಂಬ ಚೆನ್ನಾಗಿದೆ ಅಂತಂದ. ನನಗೆ ನಿನ್ನ ಅಡುಗೆ ತಿಂದು ಬೋರ್ ಆಗಿ ಹೋಗಿತ್ತು. ಅದಕ್ಕೆ ನನಗೂ ಒಂದಷ್ಟು ಪ್ಯಾಕೆಟ್ ತಂದುಕೊಡಪ್ಪ, ದುಡ್ಡು ಕೊಡ್ತೀನಿ ಅಂತ ಅಂದಿದ್ದೆ. ಅವನು ತಂದುಕೊಟ್ಟ. ಇವತ್ತು ತಂದಿದ್ದೀನಿ, ಬ್ಯಾಗಲ್ಲಿದೆ. ನಾಳೆಯಿಂದ ಅದನ್ನೇ ಯೂಸ್ ಮಾಡು. ಅಜ್ಜಿ ಕಾಲದಲ್ಲಿ ಮಾಡಿದ ಅಡುಗೆನೇ ಮಾಡ್ತೀಯ ಯಾವಾಗಲೂ. ತಿಂದು ಬೋರ್ ಆಗಿದೆ. ಇವತ್ತು ಒಂದಷ್ಟು ಪ್ರಾಡಕ್ಟ್ಸ್ಗಳನ್ನ ತಂದಿದ್ದೀನಿ, ಅದನ್ನು ಉಪಯೋಗಿಸಿ ಮಾಡು. ಪುಳಿಯೋಗರೆ, ಬಿಸಿಬೇಳೆ ಬಾತು, ವಾಂಗಿಬಾತು ತುಂಬ ಚೆನ್ನಾಗಿರತ್ತಂತೆ. ಇನ್ಮೇಲೆ ಅದನ್ನೇ ಮಾಡು. ಇಂದ ಹಳೇ ಅಜ್ಜಿ ಕಾಲದ ಅಡುಗೆನೆಲ್ಲ ಬಿಟ್ಬಿಡು, ಗೊತ್ತಾಯ್ತಾ? ಹಿರಣ್ಮಯಿಗೆ ನಗು ತಡ್ಕೊಳ್ಳೋಕ್ಕೆ ಆಗಲಿಲ್ಲ. ಅದ್ಯಾಕೊಳ್ಳೆ ಲೂಸ್ ಥರ ಆಡ್ತಿದ್ಯಾ? ಸಾರಿ, ನನಗೆ ನಗು ತಡೆಯೋಕ್ಕಾಗ್ತಿಲ್ಲ. ಇವಳು ಯಾಕೆ ಹೀಗೆ ಆಡ್ತಿದ್ದಾಳೋ? ನೋಡಿದ್ರೆ ತುಂಬ ಭಯ ಆಗ್ತಿದೆ. ನಿಮ್ಮ ಅಣ್ಣ ಬೇರೆ ಇವತ್ತು ಮನೇಲಿಲ್ಲ. ಇವಳಿಗೇನಾದರೂ ಸಮಸ್ಯೆ ಆದರೆ ಹಾಸ್ಪಿಟ್ಲಿಗೆ ಹೇಗೋ ಕರ್ಕೊಂಡು ಹೋಗೋದು? ಹೌದದ್ಗೆ, ನನಗೂ ಅದೇ ಭಯ ಆಗ್ತಿದೆ. ಒಂಥರ ವಿಚಿತ್ರವಾಗಿ ಆಡ್ತಿದ್ದಾಳೆ. ಹಲೋ, ಹಾಂ ಹೇಳು ಗಿರೀಶ.
ಹೇಳ್ತಿದ್ಯಾ ನೀನು? ಇಲ್ಲ ಇಲ್ಲ, ಬಾಸ್ ನನಗೆ ಹಾಗೆ ಮಾಡಕ್ ಸಾಧ್ಯನೇ ಇಲ್ಲ. ಹಾ ಹೌದು, ಚೇಂಬರಿಗೆ ಕರೆಸ್ಕೊಂಡ್ರು. ಒಂದೆರಡು ವರ್ಕ್ ಬಗ್ಗೆ ಮಾತಾಡಿದ್ರು, ಫೈಲ್ ತಗೊಂಡು ಹೋಗಿದ್ನಲ್ಲ ಅದೆಲ್ಲ ನೋಡಿದ್ರು. ಆಮೇಲೆ ಕೂರಿಸ್ಕೊಂಡು ಹೀಗೆ ಮಾತಾಡಿ, ಜೀವನನೇ ಒಂಥರ ವಿಚಿತ್ರ ಚಿನ್ಮಯ್, ಜೀವನ ಏನು, ನಮ್ಮ ಜೀವನೇ ಒಂಥರ ವಿಚಿತ್ರ. ನಮ್ಮ ದೇಹದ ಎಲ್ಲ ಅಂಗಾಂಗಗಳು ನಮಗೆ ಬೇಕೇ ಬೇಕು. ಯಾವುದೊಂದು ಅಂಗ ಊನಾದ್ರೂ ಜೀವನ ನಡೆಸೋದು ತುಂಬ ಕಷ್ಟ. ಆದರೆ ವಿಚಿತ್ರ ನೋಡು, ನಮ್ಮ ದೇಹದ ಯಾವುದಾದ್ರೂ ಒಂದು ಭಾಗಕ್ಕೆ, ಅಂದರೆ ಕೈಗೋ ಕಾಲಿಗೋ ಬೆರಳಿಗೋ ಹೀಗೆ ಯಾವುದಾದ್ರೂ ಒಂದು ಭಾಗಕ್ಕೆ ಏನಾದರೂ ತೊಂದರೆ ಆದರೆ, ಅಂದರೆ ಇನ್ಫೆಕ್ಷನು ಇಲ್ಲ ಆಕ್ಸಿಡೆಂಟು ಏನೋ ಒಂದು ಆಯಿತು ಅಂತ ಇಟ್ಕೋ, ಆವಾಗ ಇನ್ಫೆಕ್ಷನ್ನು ಇಡೀ ದೇಹಕ್ಕೆ ಹರಡಿ ಜೀವಕ್ಕೆ ತೊಂದರೆ ಆಗುತ್ತೆ ಅನ್ನೋ ಹಾಗಿದ್ರೆ ಯಾವ ಭಾಗಕ್ಕೆ ಇನ್ಫೆಕ್ಷನ್ ಹರಡಿರುತ್ತೋ ಆ ಭಾಗನ ಮುಲಾಜಿಲ್ದೆ ಕಟ್ ಮಾಡಿ ಬಿಸಾಕ್ಬೇಕಾಗತ್ತೆ. ಆವಾಗ ನಮಗೆ ಜೀವ ಉಳಿಸ್ಕೊಳ್ಳೋದೇ ಮುಖ್ಯ ಅಲ್ವಾ? ನೋಡು, ಮುಖ್ಯ ಅನಿಸಿದ್ದೆಲ್ಲ ಯಾವ ಕ್ಷಣದಲ್ಲಿ ಮುಖ್ಯ ಅಲ್ಲ ಅಂತ ಅನ್ಸುತ್ತೆ ಅಂತ ಹೇಳೋಕ್ಕಾಗಲ್ಲ ಅಂತೆಲ್ಲ ಹೇಳಿದ್ರು. ನಾನು ಏನು ಅಷ್ಟು ತಲೆಗೆ ತಗೊಂಡು ಹೋಗಿಲ್ಲ. ಇನ್ನೂ ನನಗೆ ನಂಬಿಕೆ ಬರ್ತಿಲ್ಲ ಕಣೋ. ಹಾಂ, ಇರು ಮೇಲ್ ಚೆಕ್ ಮಾಡ್ತೀನಿ, ಒಂದೇ ನಿಮಿಷ. ಹಾಂ ಹಾಂ, ಅಯ್ಯೋ ನನ್ನ ಹೆಸರು ಇದೆ. ಹೌದು ಗಿರೀಶ, ನೀನು ಹೇಳಿದ ನಿಜ, ನನ್ನ ಹೆಸರು ಇದೆ. ಇದ್ದಕ್ಕಿದ್ದಂಗೆ ಹೀಗೆ ಮಾಡಿದ್ರೆ ನಾವು ಎಲ್ಲಿಗೂ ಹೋಗೋದು? ಅಯ್ಯೋ ರೀ, ಏನಾಯ್ತು? ಸಂಪೂರ್ಣವಾಗಿ ಮುಳುಗೋಗ್ಬಿಟ್ಟೆ. ಚಿನ್ಮಯ್ ಯಾಕಿಷ್ಟು ಅಳ್ತಾ ಇದ್ದಾನೆ, ಅವನು ಅಳೋದಕ್ಕೆ ಕಾರಣ ಏನು ಅನ್ನೋ ಪ್ರಶ್ನೆಗೆ ಮುಂದಿನ ಸಂಚಿಕೆಯಲ್ಲಿ ಉತ್ತರ ಸಿಗತ್ತೆ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಮುಂದಿನ ಭಾಗದಲ್ಲಿ ಸಿಗೋಣ. ಧನ್ಯವಾದಗಳು.